ಟೈಮ್ ಆಗಲ್ವಾ? ಬೇಗ ಹೊರಡು. ಜಗ, ಜಯ, ನೀವಿಬ್ರು ಬನ್ನಿ. ಜಯ, ಜಗ್ಗ, ನಾನು ಕ್ಷಮಿಸ್ಬಿಡ್ರಪ್ಪ. ಅಮ್ಮ, ಕ್ಷಮೇನಾ? ಯಾಕಮ್ಮ? ಅಲ್ಲಮ್ಮ, ಯಾಕೆ ಈ ರೀತಿ ನೊಂದ್ಕೊಂಡು ಮಾತಾಡ್ತಿದ್ದೀರಾ? ಏನಾಯ್ತು? ನಾನು ಬಲವಂತ ಮಾಡಿದೆ ಅಂತ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಕುಟುಂಬ ಸಮೇತ ರಂಗನ ಮಗನ ಮದುವೆಗೆ ಬಂದ್ರಿ. ಮದುವೆ ಮನೆ ನಮ್ಮ ಒಳಗಿನ ಮನಸ್ತಾಪಗಳು ಹೊರಗೆ ಬರಲ್ಲ, ಕುಟ್ಟು ರಟ್ಟಾಗೋದಿಲ್ಲ. ಜೊತೆಗೆ ಅಣ್ಣನ ಮಗನ ಮದುವೆಗೆ ತಮ್ಮನ ಮನೆಯವ್ರು ಬರಲಿಲ್ಲ ಅನ್ನೋ ಅಪವಾದ ಬರಲ್ಲ ಅನ್ನೋ ನಂಬಿಕೆಯಿಂದ ನಾನು ನಿಮ್ಮನ್ನು ಮದುವೆ ಮನೆಗೆ ಬರಮಾಡ್ಕೊಂಡೆ. ಆದರೆ ಸುಪ್ನಾತಿ, ಸಕ್ಕರೆ ಬೈಲ್ ಶಾಂತಿ ನಿಮಗೆಲ್ಲ ಹೀಗೆ ಅವಮಾನ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಜಗ್ಗ, ನಿಮ್ಮನ್ನು ಕರೆಸಿ ತಪ್ಪು ಮಾಡಿಬಿಟ್ಟೆ ಅಂತ ಮನಸ್ಸಿಗೆ ಭಾಳ ಸಂಕಟ ಆಗ್ತಾಯಿದೆ ಕಣ. ಅದಕ್ಕೆ ನಿಮ್ಮನ್ನೆಲ್ಲ ಒಂದು ಸರಿ ಮಾತಾಡಿಸಿ ಸಮಾಧಾನ ಹೇಳೋಗೋಣ ಅಂತ ಬಂದೆ. ಏನೋ ಅಂದ್ಕೋಬೇಡ್ರಪ್ಪ. ಅಮ್ಮ, ಶಾಂತಿ ನಮಗೇನು ಹೊಸಬ್ಳ? ಅವಳೆಂಥವಳು, ಅವಳ ಬಾಯಿ ಎಂಥದ್ದು ಅಂತ ಊರಿಗೆ ಗೊತ್ತಿದೆ ಅಲ್ವಾ? ನಾವು ಮದುವೆಗೆ ಹೊರಡೋಕೆ ಮುಂಚೆನೇ ಮಾನಸಿಕವಾಗಿ ಎಲ್ಲರೂ ಸಿದ್ಧವಾಗಿ ಹೊರಟಿದ್ದು. ನಿಜವಾಗ್ಲೂ ನಮಗೆ ಅದ್ರ ಬಗ್ಗೆ ಏನು ಸಂಕಟ ಇಲ್ಲ. ನೀವು ಸುಮ್ಮನೆ ಅದ್ರ ಬಗ್ಗೆ ಕೊರಗ್ತಾ ಇರಬೇಡಿ, ಆರಾಮಾಗಿರಿ. ಅಯ್ಯೋ ಅಮ್ಮ, ನಮ್ಮ ಕತೆ ಬಿಡು. ಏನೋ ಒಂದು ದಿನದ ಮಟ್ಟಿಗೆ ನಾವು ಅಲ್ಲಿಗೆ ಬಂದ್ವಿ, ಹೇಗೆ ಹೋದ್ವಿ. ಆದರೆ ಪಾಪ ಆ ಬಡ ಹುಡುಗಿ ಮೀನಾ ಇದ್ದಾಳಲ್ಲ, ಅವಳು ನೆನೆಸ್ಕೊಂಡ್ರೆ ನನಗೆ ಅಯ್ಯೋ ಪಾಪ ಅನಿಸಿದೆ. ಪಾಪ, ಆ ಮೀನಾ ತುಂಬ ಒಳ್ಳೆ ಹುಡುಗಿ. ಶಾಂತಿ ಹತ್ರ ಅದು ಏನೇನು ಅನುಭವಿಸ್ಬೇಕೋ ಆ ದೇವರಿಗೆ ಗೊತ್ತು. ಯಾವಾಗಲೂ ಹಣ 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 ಅಂತ ಹಣದ ಬಗ್ಗೆ, ಆಸ್ತಿ ಬಗ್ಗೆನೇ ಯೋಚನೆ ಮಾಡೋ ನಮ್ಮ ಅತ್ತಿಗೆ ಆ ಬಡವ ಮನೆ ಹೆಣ್ಮಗಳಿಗೆ ಹಾಗೆಲ್ಲ ಚಿತ್ರಹಿಂಸೆ ಕೊಡ್ಬೋದು ಅಂತ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸಿದೆಮ್ಮ. ಹಣೆ ಬರೋಕ್ಕೆ ಹೊಣೆ ಯಾರೋ ಜಗ್ಗ. ನಮ್ಮ ಸೂರ್ಯಂಗೆ ಮೀನಾ ಹೆಂಡತಿಯಾಗಿ ಬರಬೇಕು ಅಂತ ಯೋಗ ಇತ್ತು, ಆಗಿದೆ. ಶಾಂತಿ ಹತ್ರ ಹೆಣಗಾಡೋದು ಕಷ್ಟನೇ, ದೊಡ್ಡ ಸವಾಲಿನ ಕೆಲಸನೇ. ಆದರೆ ಮೀನಾ ಹೇಗೋ ಸಂಭಾಳಿಸ್ತಾಳೆ ಅಂತ ನನಗೆ ನಂಬಿಕೆ ಇದೆ. ನೋಡೋಣ. ಒಟ್ಟಿನಲ್ಲಿ ನಮ್ಮ ರಂಗಂಗೆ ಈ ಮದುವೆಯಿಂದ ಹೊಸ ಸಂಕಟ ಬರದೆ ಇದ್ರೆ ಸಾಕು. ಬನ್ನಿ. ನಾನೇನು ಹೊರಡ್ಲಾ? ಟಾಟಾ, ಬೈ ಬಾಯ್. ವಿಕ್ರಮ್, ನೀವು ಹೊಡೀರಿ, ನಾ ಹಿಂದೆ ಬರ್ತೀನಿ. ಇಲ್ಸಪ್ಪ. ಮೂದೇವಿ, ಇದೇ ಅಲ್ವೇನೋ ವೇದನ್ ಮನೆಗೆ ಹೋಗೋ ದಾರಿ? ಹೌದು. ರಸ್ತೆ ಚೆನ್ನಾಗಿದೆ ಅಂತ ಹುಚ್ಚುಚ್ಚಾಗಿ ಗಾಡಿ ಓಡಿಸ್ಬೇಡ.
ಹುಷಾರಾಗಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗಿ ಎಲ್ರೂ ಚೆನ್ನಾಗಿ ಮಾತಾಡಿಸಿ ಅಷ್ಟೇ ಹುಷಾರಾಗಿ ಮನೆಗೆ ಬಂದು ಸೇರ್ಕೊ. ಲಕ್ಕಿ ಡಾರ್ಲಿಂಗ್. ಹೊರಡು ವೇಳೆಯಲ್ಲಿ ಕಣ್ಣೀರು ಹಾಕ್ತಾ ಇದೆಯಲ್ಲೇ ಮಾರಾಯ್ತಿ. ನನ್ನ ಮನಸ್ಸೆಲ್ಲ ಭಾರ ಆಗೋಯ್ತು. ನಾನು ಹೋಗ್ತಿದ್ದೀನಿ ಅಂತ ಸಂಕಟ ಪಡ್ತಾ ಇದೀಯಾ? ಅಯ್ಯೋ ನನ್ನ ಕಂದ, ಏನು ಯೋಚನೆ ಮಾಡಬೇಡ, ವಾರದಲ್ಲಿ ವಾಪಸ್ ಬರ್ತೀನಿ. ಇಲ್ಲದೆ ಇದ್ರೆ ನೀನೇ ನನ್ನ ಜೊತೆ ಬಂದು ಒಂದು ಅಷ್ಟು ದಿನ ಇದ್ಬಿಡು. ಸೇಫಾಗಿ ಹೋಗಿ ಬಂದಿದೆ. ಇದ್ದಲ್ವಾ ಮಾತು ಅಂದರೆ, ಗಂಡನ್ ಬಿಟ್ಟು ಒಂದಿನಾನೂ ಇರೋಕ್ಕಾಗಲ್ಲ ನಿನಗೆ. ಹೀಡು ಜೋಡು ಅಂದರೆ ಹೀಗೆ ಇರಬೇಕು. ನನ್ನ ಮೊಮ್ಮಗನ್ನ ನೀನು ನಿಧಾನಕ್ಕೆ ಬದಲಾಯಿಸ್ತಾ ಇದೀಯಾ. ಇವಂದು ಸಿಡುಕು ಮೋರೆ, ಮೂಗಿಂತದಲ್ಲೇ ಇರುತ್ತೆ ಕೋಪ. ಇವತ್ತು ನೋಡು ಎಷ್ಟು ಶಾಂತವಾಗಿದ್ದಾನೆ. ಎಲ್ಲ ನಿನ್ನ ಮಹಿಮೆ ಕಣೆ. ಅಮ್ಮ ಟೈಮ್ ಆಗ್ತಾ ಇದೆ. ಏಯ್, ಟೈಮ್ ಆದ್ರೆ ಆಟ ಬಿಟ್ಟು ನೋಡೋಣ. ನನಗಿಲ್ಲದ ಅರ್ಜೆಂಟ್ ಬಂದ್ಬಿಡ್ತೀವಿ ಅವನಿಗೆ. ಸರಿ ವೆದರ್ ಡಾರ್ಲಿಂಗ್, ನಾನು ಹೊರಡ್ತೀನಿ. ಏ ಭೂದೇವಿ, ಹುಷಾರು. ಏ ಹೊರಡ. See you, Vicar. ಕಣ್ಣಿ